ನೀಟ್ ವಿಚಾರವಾಗಿ ದೆಹಲಿ ಸೇರಿ ದೇಶಾದ್ಯಂತ ನಡೆದಂತಹ ಪ್ರತಿಭಟನೆ ಬೆನ್ನಲ್ಲೇ ಇದೀಗ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ನಟರಾದಂತಹ ಚೇತನ್ ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಚೇತನ್ ಸರ್ ನಮಸ್ತೆ. ಸರ್, ಈಗ ನೀಟ್ ವಿಚಾರದಲ್ಲಿ ಜಂತರ್ ಮಂತರ್ನಿಂದ ಹಿಡಿದು ಬೆಂಗಳೂರು ಸೇರಿ ಬೇರೆ ಬೇರೆ ಭಾಗಗಳಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿದ್ರು. ಆ ಪ್ರತಿಭಟನೆ ಹಿಂಸಾಚಾರಕ್ಕೆ ಹೋಗುವಂತಹ ಕೂಡ ಈಡಾಯಿತು. ಸೊ ಈಗ ಒತ್ತಡಕ್ಕೆ ಮಣಿದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು. ನಿಮ್ಮ ಫಸ್ಟ್ ರಿಯಾಕ್ಷನ್? ಮೊದಲನೇದಾಗಿ ಹೋರಾಟ ಭಾಳ ಮುಖ್ಯ ಆಗತ್ತೆ. ನಮ್ಮ ಯುವಕರು ಭಾಳ ಗಟ್ಟಿಯಾಗಿ ಸಮಾಜದ ಸಮಸ್ಯೆಗಳ ಬಗೆಹರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ, ಸಾಮಾಜಿಕ ಕಾಳಜಿಯಿಂದ ಬೀದಿಗಿಳಿದು ಹೋರಾಟ ಮಾಡಿರೋದು ಒಳ್ಳೆಯ ವಿಚಾರ. ಅದು ನಮಗೆ ಹೋರಾಟದಿಂದನೇ ಪರಿವರ್ತನೆ. ಹೋರಾಟ ಈ ಸರ್ಕಾರಗಳನ್ನ ಎಬ್ಬರಿಸಬೇಕು, ಎಚ್ಚರಿಸಬೇಕು. ಅದನ್ನು ಯಶಸ್ವಿಯಾಗಿ ಯುವಕರು ಮಾಡಿದ್ದಾರೆ, ಒಳ್ಳೆಯದೇ. ನಾವೆಲ್ಲ ಅದಕ್ಕೆ ಬೆಂಬಲ ಕೊಟ್ಟಿದ್ದೀವಿ. ಆದರೆ ನನ್ನ ಕಣ್ಣಲ್ಲಿ ಈ ಬೇಡಿಕೆ ಸಮಾಜದ ಸಮಸ್ಯೆಗೆ ಮತ್ತು ಈ ನೀಟಿನ ಸಮಸ್ಯೆಗೆ ಪರಿಹಾರ ಅಂತ ನನಗೆ ಕಾಣಿಸಿಲ್ಲ. ಇವಾಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿರ್ಬೋದು, ಅದಾಯಿತು, ಅವ್ರು ಕೊಟ್ಟಿದ್ದಾರೆ, ಫೈನ್. ಬಟ್ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದ ತಕ್ಷಣ ನೀಟಿನ ಸಮಸ್ಯೆ ಪರಿಹಾರ ಅಲ್ಲ. ನೀಟಿನ ಸಮಸ್ಯೆ ಪರಿಹಾರ ಮಾಡಬೇಕು ಅಂದರೆ ನಮ್ಮ ದ್ರಾವಿಡ ಮೂಮೆಂಟಿಂದ 2017 ಏನು ನಮಗೆ ಆ ಒಂದು ರೀತಿ ಡಿಮ್ಯಾಂಡ್ ಇದೆ, ನೀವು ಅಬಾಲಿಷ್ ನೀಟ್, ಎಂಪವರ್ ದ ಸ್ಟೇಟ್ಸ್ ಅನ್ನೋ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು. ಆ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ಒಂದು CET ಎಕ್ಸಾಮ್ ಥರದ್ದು ನಾವು ವಾಪಸ್ ತರಬೇಕು. ನಮ್ಮ ರಾಜ್ಯಗಳು, ನಮ್ಮ ಕರ್ನಾಟಕಕ್ಕೆ ಒಳ್ಳೆಯದಾಗಬೇಕು. ಕರ್ನಾಟಕದಲ್ಲಿರೋ ಒಂದು ರೀತಿ ಪಬ್ಲಿಕ್ ಎಜುಕೇಷನಿಂದ ಬಂದಿರೋರು, ಕರ್ನಾಟಕದಲ್ಲಿರೋ ಗ್ರಾಮೀಣ ಭಾಗದಿಂದ ಬಂದಿರೋರು, ಕರ್ನಾಟಕದಲ್ಲಿರೋ ಬಹುಜನ್ ಸಮುದಾಯಗಳು, ಒಂದು ದಮನಿತ ಸಮುದಾಯಗಳಿಗೆ, ಸಾಮಾಜಿಕ ಶಿಕ್ಷಣದ ವಂಚಿತ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶದಲ್ಲಿ ನೀಟನ್ನು ಸಂಪೂರ್ಣವಾಗಿ ಎಬಾಲಿಷ್ ಆಗಬೇಕು. ಆ್ಯಂಡ್ ಸ್ಟೇಟ್ಸನ್ನು ಎಂಪವರ್ ಮಾಡಬೇಕು ಎಜುಕೇಷನ್ಲಿ ಮತ್ತು ಹೆಲ್ತ್ ಮೆಡಿಕಲ್ ರೀತಿಯಲ್ಲಿ, ಆಸ್ಪಿರೆಂಟ್ಸ್ ರೀತಿಯಲ್ಲಿ. ಸೊ ಧರ್ಮೇಂದ್ರ ಪ್ರಧಾನ್ ಅನ್ನೋದು ರಾಜೀನಾಮೆ ಕೊಟ್ಟಿರೋದು ಈ ಒಂದು CJPಯ ಬೇಡಿಕೆ ಯಶಸ್ಸಾಗಿರ್ಬೋದು. ಬಟ್ ಆ ಬೇಡಿಕೆ ನನಗೆ ಎಷ್ಟು ಮಟ್ಟಿಗೆ ಸಮಾಜದ ಸಮಸ್ಯೆಗೆ ಪರಿಹಾರ ಕೊಡುತ್ತೆ ಅಂತ ನನಗೆ ಕನ್ವಿನ್ಸ್ ಆಗಿಲ್ಲ. ಇವತ್ತಿಗೂ ಕೂಡ ಅದರಿಂದ ನಮಗೆ ಒಂದು ಇಟ್ ಬಿಕಮ್ಸ್ ಒನ್ ಇಂಡಿವಿಜುವಲ್ ಟಾರ್ಗೆಟಿಂಗ್ ಹೊರತು ನೀವು ನಿಜವಾಗ್ಲೂ ಟ್ರಾನ್ಸ್ಫರ್ಮೇಷನಲ್ ವಿಷನ್ ಅನ್ನೋದು ನನಗೆ ಕಾಣಿಸಿಲ್ಲ. ಸೊ ಅವರು ಒಂದು ಯುವಕರ ಒಂದು ಒತ್ತಡದಿಂದ ಅವರು ಇದು ಕೊಟ್ಟಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ. ಯುವಕರು ಭಾಳ ಗಟ್ಟಿಯಾಗಿ ಹೋರಾಟ ಮಾಡಿದ್ದಾರೆ. ಬಟ್ ಸೊಲ್ಯೂಷನ್ ಬೇಸ್ಡ್ ಆಗಿ ನೋಡಬೇಕು ಹೊರತು ಇಂಡಿವಿಜುವಲ್ನೇ ಟಾರ್ಗೆಟ್ ಮಾಡಿ ಇದನ್ನು ಡೆಮಾಕ್ರಸಿ ಬೇಕು ಹೊರತು ಮಾಬಾಕ್ರಸಿ ಬೇಡ. ಮತ್ತು ಒಂದು ವ್ಯಕ್ತಿನೇ ಎಲ್ಲ ರೀತಿ ಸಮಸ್ಯೆಗೆ ಕಾರಣ ಅಂತ ನೋಡಲ್ಲ. ದ ಸಿಸ್ಟಮನ್ನು, ಇಡೀ ಅನ್ಯಾಯದ ವ್ಯವಸ್ಥೆ ಮತ್ತು ಶಿಕ್ಷಣದ ವ್ಯವಸ್ಥೆನ ಪರಿವರ್ತಿಸಬೇಕು. ಅದನ್ನು ಕರ್ನಾಟಕಕ್ಕೆ ನಾವು ಒಂದು ಮಾದರಿ ಕಟ್ಟಿ ಒಂದು ಉತ್ತಮವಾದ ಶಿಕ್ಷಣದ ವ್ಯವಸ್ಥೆ ಕಟ್ಟಬೇಕು. ನೀಟ್ ಮಸ್ಟ್ ಬಿ ಅಬಾಲಿಷ್ಡ್. ನೀಟ್ ಮಸ್ಟ್ ಬಿ ಗಿವನ್ ದ ಸ್ಟೇಟ್ಸ್ ಮಸ್ಟ್ ಬಿ ಎಂಪವರ್ಡ್ ಥ್ರೂ CET ಆ್ಯಂಡ್ ರೀಜನಲಿಸಮ್. ಆ ಒಂದು ಪ್ರಾದೇಶಿಕ ನ್ಯಾಯ ಬರಬೇಕು ಅಂದರೆ ನಮ್ಮ ಒಂದು ದ್ರಾವಿಡ ಸಮಾನತವಾದ ಚಿಂತನೆಗಳಿಂದ ಬರಬೇಕು ಹೊರತು ಈ ಒಂದು ಬೀಮಾರು ಮತ್ತು ಈ ಒಂದು ಉತ್ತರ ಭಾರತದ ಒಂದು ರೀತಿಯ ಹೋರಾಟಗಳು, ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ನಮ್ಮ ಕರ್ನಾಟಕದ ಯುವಕರಿಗೆ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸೋ ಮನಸ್ಥಿತಿ ಮತ್ತು ದೂರದೃಷ್ಟಿ, ಮುಂದಾಲೋಚನೆ ನನಗೆ ಕಾಣಿಸ್ತಾ ಇಲ್ಲ. ನಮಗೆ ಕರ್ನಾಟಕಕ್ಕೆ ಒಂದು ಗಟ್ಟಿಯಾದ ರಾಜಕೀಯ ಮತ್ತು ಸೈದ್ಧಾಂತಿಕ ಶಕ್ತಿ ಬೇಕೇ ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪರ್ಸನ್ನ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.